ಹಾಯ್ ಫ್ರೆಂಡ್ಸ್, ನಾವು ಚೆನ್ನಾಗಿದ್ದೀನಿ, ಇವನು ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಅನ್ನಕ್ಕಿರ ಚಿಕನ್ ಸಾರು ಮಾಡ್ರಿ ಆಯ್ತಂತ ಕೇಸಿಂದು ಬೋಗಣಿ ಇಟ್ಟು ಕೇಸಿಂದು ಇಷ್ಟು ಎಣ್ಣೆ ಹಾಕ್ಯಂದು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಲತ್ತು ನೋಡಿ ಫ್ರೆಂಡ್ಸ್. ಹಾಕ್ಯಂದು ಅನ್ಕಿರಿ ಚಕ್ಕೆ ಲವಂಗ ಮೆಣಸು ಹಾಕ್ಯಂದು ಕೇಸಿಂದು ಸ್ವಲ್ಪ ಚಂದ ತಿರುಗ್ತೀನಿ ರೀ. ಎಣ್ಣೆ ತಿರುಗಿ ಕೇಸಿಂದು ಇವಾಗ ಅನ್ಕಿರಿ ಉಳ್ಳಾಗಡ್ಡಿ ಟೊಮೆಟೊ ಕಟ್ ಮಾಡ್ಕೊಂಡು ನೋಡ್ರಿ. ಇವಾಗ ಉಳ್ಳಾಗಡ್ಡಿ ಹಾಕ್ಲತ್ತು ನೋಡ್ರಿ. ಚಿಕನ್ ಸಾರು ಮಾಡ್ರಿ ಆಯ್ತಂತ ಕೇಸಿಂದು ಮಾಡಕ್ಕೆ ನೋಡ್ರಿ. ಉಳ್ಳಾಗಡ್ಡಿ ಚಂದ ಹಾಕ್ಯಂದು ಕೇಸಿಂದು ಎಷ್ಟು ಕೆಂಪಗಾಗ್ಬೇಕ್ರಿ ಸರಿಯಾಗಿ ಚಿಕನ್ ಸಾರು ಹಿಂಗಾದ್ರೆ ಮಸ್ತ್ ಬರುತ್ತೆ ನೋಡ್ರಿ ಚಿಕನ್ ಸಾರು ಅನ್ಕಿರು. ಇವಾಗ ಅನ್ಕಿರು ಒಂದು ಟೊಮೆಟೊ ಕಟ್ ಮಾಡ್ಕೊಂಡದನ್ನು ಹಾಕಿದ್ನಿ ನೋಡ್ರಿ. ಇವಾಗ ಹಾಕ್ಯಂದು ಕೇಸಿಂದು ಚಂದ ತಿರುಗ್ಲೈತಿ ನೋಡ್ರಿ. ಇವಾಗ ತಿರ್ಕೊಂಡ್ ಕೇಸಿಂದು ಚಿಕನ್ನು ತೊಳೆದಿಟ್ಕೊಂಡಿ ನೋಡ್ರಿ. 2 ಸರ್ತಿ ತೊಳೆದಿಟ್ಕೊಂಡು ಚಿಕನ್ ಅನ್ಕಿರಿ ಇವಾಗ ಹಾಕ್ತು ನೋಡ್ರಿ ಎಣ್ಣೆಗೆ ಅನ್ಕಿರು. ಇವನು ಚಂದ ಮೆತ್ತಗಾಗ್ಯಾವ ನೋಡ್ರಿ ಉಳ್ಳಾಗಡ್ಡಿ ಟೊಮೆಟೊ ಅನ್ಕಿರು. ಇಷ್ಟಾದ್ರೆ ಸಾಕು ನೋಡ್ರಿ. ಚಿಕನ್ ಹಾಕೈತಿ ನೋಡ್ರಿ. ಇವಾಗ ಚಿಕನ್ ಹಾಕ್ಯಂದು ಕೇಸಿಂದು ಚಂದ ತಿರುಗ್ಬೇಕು ನೋಡ್ರಿ ಎಣ್ಣೆಗೆ. ಇವಾಗ ಮಸ್ತ್ ಅಂದ್ರೆ ಮಸ್ತ್ ಬರುತ್ತೆ ನೋಡ್ರಿ ಚಿಕನ್ ಸಾರು ಅನ್ಕಿರಿ. ಈ ಥರ ನೀವು ಒಂದು ಸರ್ತಿ ಮಾಡ್ಕರಿ, ಮಸ್ತ್ ಬರುತ್ತೆ ನೋಡ್ರಿ ಚಿಕನ್ ಸಾರು ಅನ್ಕಿರಿ. ಇಷ್ಟು ಎಣ್ಣೆಗೆ ಚಂದ ಕುದಿಬೇಕ್ರಿ. ಉಳ್ಳಾಗಡ್ಡಿ ಟಮಟೆ ಚಿಕನ್ ಅದೆಲ್ಲ ಚಂದ ಕುದ್ದಿತ್ತಂದ್ರೆ ಚಂದ ಅನಿಸ್ತದೆ ನೋಡ್ರಿ. ಇವಾಗ ಅನ್ಕಿರಿ ಅರಿಶಿಣ ಇಷ್ಟು ಉಪ್ಪು ಹಾಕ್ಯಂದು ಕೇಸಿಂದು ಮತ್ತೆ ತಿರುಗುತ್ತೆ ನೋಡ್ರಿ. ಇವಾಗ ಚಂದ ತಿರುಗಿಸಿಂದು ಇವಾಗ ಅನ್ಕಿರಿ ಸ್ವಲ್ಪ ಮುಚ್ಚಬೇಕ್ರಿ. ಎಣ್ಣೆಗೆ ಚಂದ ಕುದಿಬೇಕಲ್ರಿ. ಉಪ್ಪು ಅರಿಶಿಣ ಹಿಡ್ಕೊಬೇಕಲ್ರಿ. ಖಾರದ ಏನು ಹಾಕಿಲ್ಲ ನೋಡ್ರಿ. ಅರಿಶಿಣ ಉಪ್ಪು ಇಷ್ಟು ಹಾಕಿ ನೋಡ್ರಿ. ಮುಚ್ಚಿಗೆಸಿಂದು ಇಷ್ಟು ನೀರು ಬಿಟ್ಟ ನೋಡ್ರಿ. ಚಿಕನ್ಗೆ ನೀರು ಬಿಡ್ತದೆ ರೀ. ಇಷ್ಟು ನೀರು ಬಿಟ್ಟದ ನೋಡ್ರಿ. ನೀರು ಚಂದ ತಿರುಗ್ಲೈತಿ ನೋಡ್ರಿ. ಇವಾಗ ನಾನು ಸ್ವಲ್ಪ ಮುಚ್ಚಬೇಕ್ರಿ. ಮುಚ್ಚಿಗೆಸಿಂದು ಒಂದು 5 ನಿಮಿಷ ಬಿಡ್ತೀನಿ ನೋಡ್ರಿ. ಇವಾಗ ಅನ್ಕಿರಿ ಮಟನ್ ಲಿವರ್ ನೋಡ್ರಿ. ಇದು ಅನ್ಕಿರಿ ಇವಾಗ ಇದನ್ನು ಒತ್ತಟ್ಟು ಸೈಡಿಗೆ ಇಟ್ಟಿಗೆಸಿಂದು ಬೋಗಣ್ಯಾಗ ಅನ್ಕಿರಿ ಮಾಡ್ಬೇಕಂತ ಕೇಸಿಂದು ಇವು ಮಸಾಲೆ ರುಬ್ಕಲ್ಲ ಸಲಿಯಾಕೆ ಹುರ್ಕೈತಿ ನೋಡ್ರಿ. ಮಸಾಲೆ ಅನ್ಕಿರಿ ಉಳ್ಳಾಗಡ್ಡಿ ಟೊಮೆಟೊ ಕೊಬ್ಬರಿ ಹುರ್ಕೈತಿ ನೋಡ್ರಿ. ಇವಾಗ ಕೊಬ್ಬರಿ ಹಾಕ್ಲೈತಿ ನೋಡ್ರಿ. ಕೊಬ್ಬರಿ ಸ್ವಲ್ಪ ಎಣ್ಣೆ ಹಾಕ್ಯಂಡು ಚಂದ ಹುರ್ಕೋಬೇಕು ನೋಡ್ರಿ. ಇದು ಒಂದು ಸ್ಪೂನ್ ಹಾಕ್ಯಾರ ನಡಿತದೆ ನೋಡ್ರಿ. ಒಂದು ಸ್ಪೂನ್ ಚಮಚ ಎಣ್ಣೆ ಹಾಕ್ಯಂದ್ರೆ ಎಣ್ಣೆ ಹಾಕ್ಯಂದು ಕೇಸಿಂದು ಹುರ್ಕೋಬೇಕು ನೋಡ್ರಿ ಕೊಬ್ಬರಿ. ಈ ಥರ ಹುರ್ಕೊಂಡ್ ಕೇಸಿಂದು ಒಂದೊಂದೇ ತೆಗೋಬೇಕ್ರಿ ಮಸಾಲೆ. ಇಷ್ಟಾದ್ರೆ ಸಾಕು ನೋಡ್ರಿ. ಇವಾಗ ತೆಕ್ಕೈತಿ ನೋಡ್ರಿ ಕೊಬ್ಬರಿ ಅನ್ಕಿರಿ. ಇವಾಗ ಉಳ್ಳಾಗಡ್ಡಿನ ಹಾಕೈತಿ ನೋಡ್ರಿ. ಉಳ್ಳಾಗಡ್ಡಿ ಹಾಕ್ಯಂದು ಕೇಸಿಂದು ಅದಕ್ಕೂ ಸ್ವಲ್ಪ ಎಣ್ಣೆ ಹಾಕ್ಯಂದು ಕೇಸಿಂದು ಹುರ್ಕೋತಿ ನೋಡ್ರಿ. ಇವಾಗ ಅದು ಉರ್ಲಿಕ್ಕೆ ಇಟ್ಕೊಂಡಿ ನೋಡ್ರಿ. ಇವಾಗ ಅನ್ಕಿರಿ ಇದನ್ನು ಒತ್ತಂತ ಕೇಸಿಂದು ಪುಡಿ ಖಾರ ಹಾಕಿಲೈತಿ ನೋಡ್ರಿ. ನಮ್ಮ ಖಾರ ಎಷ್ಟು ಬೇಕಂದ್ರೆ ಅಷ್ಟು ಹಾಕಿಲೈತಿ ನೋಡ್ರಿ. ಒಂದು ಸ್ಪೂನ್ ಮೇಲೆ ಇಷ್ಟು ಹಾಕಿನಿ ನೋಡ್ರಿ. ನಾನು ಇಷ್ಟಾದ್ರೆ ನಮ್ಗೆ ಸಾಕ್ರಿ ಖಾರ ಅನ್ಕಿರಿ. ಈ ಥರ ನೀರು ನೋಡ್ರಿ ಎಷ್ಟು ನೀರು ಬಿಟ್ಟದ ಅನ್ಕಿರಿ. ಚಂದ ಸ್ವಲ್ಪ ಎಣ್ಣೆ ಖಾರ ಕುದಿಬೇಕ್ರಿ. ಹಸಿ ವಾಸನೆ ಹೋಗ್ಬೇಕಲ್ರಿ. ಅದ್ರ ಸಲುವಾಗಿ ಎಣ್ಣೆಗೆ ತಿರುಗ್ಲತ್ತಿ ನೋಡ್ರಿ. ಚಂದ ಎಣ್ಣೆ ಬಿಡ್ಲತ್ತ ನೋಡ್ರಿ. ಈ ಥರ ಬಿಡ್ಬೇಕು ನೋಡ್ರಿ ಎಣ್ಣೆ. ಈ ಥರ ಬಿಟ್ರೆ ಜಾಸ್ತಿ ಏನೋ ನೀರು ಹಾಕಿ ಕೇಸಿಂದೇನು ಕುದಿಸ್ಲಕ್ಕ ನಡೀತದೆ ರೀ. ಎಣ್ಣೆಗೆ ಇಡ್ತಾನೈತಲ್ರಿ ಕುದಿಲತ್ತಲ್ರಿ. ಅದ್ರ ಸಲುವಾಗಿ ಇನ್ನೊಂದು ಸ್ವಲ್ಪ ಎಣ್ಣೆ ಕುದಿಸಿಗೆಸಿಂದ ನೀರು ಹಾಕೈತಿ ನೋಡ್ರಿ. ನಮ್ಗೆ ಎಷ್ಟು ಬೇಕು ಚಿಕನ್ ಸಾರು ಮಾಡ್ಲತ್ತೀವಲ್ರಿ. ಅದ್ರ ಸಲುವಾಗಿ ಸ್ವಲ್ಪ ನೀರು ಇದ್ದರೆ ಚಂದ ರೀ. ಪೂರ್ತಿ ಜಾಸ್ತಿ ನೀರನ್ನು ಬೇಕಾಗಿಲ್ರಿ. ಅಷ್ಟೇ ಮೀಡಿಯಮ್ ಸೈಜ್ ನೀರು ಹಾಕೈತಿ ನೋಡ್ರಿ. ಇವಾಗ ಒಂದು ತೆಂಬಿಗೆ ಮ್ಯಾಲೆ ಇಷ್ಟ ಅರ್ಧ ತೆಂಬಿಗೆ ಹಾಕೈತಿ ನೋಡ್ರಿ. ನಮ್ಗೆ ಇಷ್ಟ ಆದ್ರೆ ಸಾಕು ರೀ. ದೇಡ್ ತೆಂಬಿ ನೀರು ಅಂದಂಗೆ ನೋಡ್ರಿ. ಇಷ್ಟಾದ್ರೆ ನಮ್ಗೆ ಸಾಕು ನೋಡ್ರಿ ಚಿಕನ್ ಸಾರು ಅನ್ಕಿರಿ. ಮತ್ತು ಅಷ್ಟು ಮಿಕ್ಸ್ ಮಾಡ್ಲತ್ತಿ ನೋಡ್ರಿ. ಇವಾಗ ನೀರದು ಸ್ವಲ್ಪ ಚಮಚದಲಸಿಂದ ತಿರುಗಿಸಿಂದು ಇವಾಗ ಅನ್ಕಿರಿ ಮುಚ್ಚುತ್ತೆ ನೋಡ್ರಿ. ಸ್ವಲ್ಪ ಕುದಿಬೇಕಲ್ರಿ. ನೀರು ಎಷ್ಟು ಕುತ್ತಂದ್ರೆ ಆಯ್ತು ನೋಡ್ರಿ. ಇವಾಗ ಇದು ಉಳ್ಳಾಗಡ್ಡಿನ ಇಟ್ಕೊಂಡಿ ನೋಡ್ರಿ ಸೈಡಿಗೆ. ಉಳ್ಳಾಗಡ್ಡಿನ ಕೆಂಪಗಾಗ್ಯಾವ ನೋಡ್ರಿ. ಇವನು ತೆಕ್ಕೈತಿ ನೋಡ್ರಿ. ಇವಾಗ ತೆಕ್ಕಂದು ಗೇಸಿಂದು ಟೊಮಟೊನೂ ಹುರ್ಕತ್ತಿ ನೋಡ್ರಿ. ಇವಾಗ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಯಂದು ಗೇಸಿಂದು
ಹುರ್ಕೊತೀನಿ ಹುರ್ಕೊಂಡ್ಗೇಸಿಂದ ತೆಕ್ಕತ್ತೀನಿ ರೀ ಇವನು ಸ್ವಲ್ಪ ಮಟನ್ನ ಲಿವರ್ ತಂದಾರ್ರಿ ಯಜಮಾನ್ರು ಅದ್ರ ಸಲುವಾಗಿ ಮಟನ್ ಗ್ರೇವಿ ಥರ ಮಾಡ್ರಿ ಅಂತ ಕೇಸಿಂದು ಸಾರು ಅನ್ನೋದಾಗತ್ತದ ಗ್ರೇವಿ ಅನ್ಕಿರ ರೊಟ್ಯಾಗನ ಚಪಾತಿಯಾಗನ ಎರ್ದಾಗಾದ್ರೆ ಮಸ್ತ್ ಬರ್ತದೆ ನೋಡಿರಿ ಅದ್ರ ಸಲುವಾಗಿ ಅದನ್ನು ಮಾಡ್ತೀನಿ ರೀ ಇವಾಗ ಅನ್ಕಿರಿ ಇದು ರುಬ್ಕತ್ತೀನಿ ನೋಡಿರಿ ಇವಾಗ ಮಸಾಲೆ ಅನ್ಕಿರಿ ಚಕ್ಕೆ ಮಸಾಲೆ ಲವಂಗ ನೋಡಿರಿ ಇದನ್ನು ಎಲ್ಲ ಮಿಕ್ಸ್ ಅಷ್ಟು ಹಾಕಿಗೆಸಿಂದ ಮಿಕ್ಸರ್ದಾಗ ರುಬ್ಕತ್ತೀನಿ ನೋಡಿರಿ ಇವಾಗ ನೋಡಿರಿ ರುಬ್ಕೊಂಡ್ರೆ ಆಯ್ತು ನೋಡಿರಿ ಮಿಕ್ಸರ್ದಾಗ ರುಬ್ಕೊಂಡ್ಗೇಸಿಂದ ಇವಾಗ ಅನ್ಕಿರಿ ಚಿಕನ್ ಸಾರಿಗೆ ಇಷ್ಟು ಹಾಕೈತೀನಿ ರೀ ಮಟನ್ ಗ್ರೇವಿನೂ ಬೇಕಂತ ಗೇಸಿಂದ ಅರ್ಧದ್ರೊಳಗೆ ಅದಕ್ಕಷ್ಟು ತೆಗ್ದು ನೋಡಿರಿ ಸ್ವಲ್ಪ ಹಾಕೈತೆ ನೋಡಿರಿ ಇದಕ್ಕಿಷ್ಟು ಅರ್ಧ ಇದಕ್ಕೆ ಹಾಕಿತ್ನ ಅರ್ಧ ಅನ್ಕಿರಿ ಮಟನ್ ಲಿವರ್ಗೆ ಹಾಕೈತಿನ ರೀ ಇಷ್ಟು ಅದಕ್ಕೆ ಕುದಿಲತ್ತು ನೋಡಿರಿ ಈ ಥರ ಕುದಿಲಾರ್ದಾಗ ಇವಾಗ ಹಾಕಿಲತ್ತು ನೋಡಿರಿ ಇದಕ್ಕೆ ಇಷ್ಟು ಹಾಕ್ತೀನಿ ರೀ ಅದಕ್ಕೆ ಇಷ್ಟು ಹಾಕ್ತೀನಿ ರೀ ಅದ್ರ ಸಲುವಾಗಿ ಇಷ್ಟು ತೆಕ್ಕನಿ ನೋಡಿರಿ ಇಷ್ಟು ಆದ್ರೆ ಸಾಕ್ರಿ ಇದಕ್ಕೆ ಚಿಕನ್ ಸಾರಿಗೆ ಇಷ್ಟ ಆದ್ರೆ ನೋಡಿರಿ ಈ ಥರ ಕುದಿಲತ್ತರಿ ಆಯ್ತು ರೀ ಕಡಿದು ಗ್ಯಾಸ್ ಬಂದ್ ಮಾಡ್ತೀನಿ ರೀ ಮಸಾಲೆನೂ ಕುದೀತು ರೀ ಕುದ್ಮೇಲೆ ಅನ್ಕಿರಿ ಈ ಕಡೆ ನೋಡಿರಿ ಮಟನ್ ಲಿವರ್ ಮಾಡ್ರಿ ಆಯ್ತು ಅಂತ ಗೇಸಿಂದ ಕಡೆಗೆ ಅದೇ ಕಡೆಗೆ ತೊಳ್ಕೊಂಡು ಗೇಸಿಂದ ಇಷ್ಟು ಎಣ್ಣೆ ಹಾಕಿಲತ್ತೀನಿ ನೋಡಿರಿ ಎಣ್ಣೆ ಹಾಕ್ಯಂಡು ಗೇಸಿಂದ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಯಂಡು ಚಂದ ತಿರುಗ್ತೀನಿ ರೀ ಹಸಿ ವಾಸನೆ ಹೋಗತ್ತಾನ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ತಿರಿದ್ಮೇಲೆ ಮಟನ್ ಲಿವರ್ನ ತೊಳ್ಕೊಂಡು ನೋಡಿರಿ ಚಂದ ತೊಳ್ಕೊಂಡು ಇಟ್ಕೊಂಡು ನೋಡಿರಿ ಇವಾಗ ಇದನ್ನು ಎಣ್ಣೆಗೆ ಹಾಕೈತಿ ನೋಡಿರಿ ಇವಾಗ ಎಣ್ಣೆಗೆ ಹಾಕ್ಯಂಡು ಚಂದ ತಿರುಗ್ತೀನಿ ರೀ ಈಗ ಯಾರೆಲ್ಲ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ಲತ್ತೀರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಮಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೀವು ಈ ಚಂದ ನೋಡಿರಿ ಎಣ್ಣೆಗೆ ಚಂದ ತಿರುಗಿತು ನೋಡಿರಿ ತಿರುಗೇಸಿಂದ ಇವಾಗ ಅರ್ಶಿಣ ಪುಡಿ ಹಾಕೈತಿ ನೋಡಿರಿ ಇಷ್ಟು ಉಪ್ಪು ಹಾಕೈತಿ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಂದ ಗೇಸಿಂದ ತಿರುತ್ ನೋಡಿರಿ ಸರಿಯಾಗಿ ಈಗ ನೀರು ಏನು ಹಾಕಿಲ್ಲ ನೋಡಿರಿ ಎಣ್ಣೆಗೆ ಕುದಿಬೇಕು ನೋಡಿರಿ ಎಣ್ಣೆಗೆ ಚಂದ ಕುದ್ದ ಮೇಲೆ ಅನ್ಕಿರಿ ಸರಿಯಾಗಿ ಮಸಾಲೆ ಹಿಡ್ಕೋಬೇಕು ನೋಡಿರಿ ಇವಾಗ ಅರಿಶಿಣ ಅದೆಲ್ಲ ಅಷ್ಟು ಸರಿಯಾಗಿ ಹಾಕಿನಲ್ರಿ ಇವಾಗ ಅನ್ಕಿರಿ ಖಾರದ ಪುಡಿ ಹಾಕೈತಿ ನೋಡಿರಿ ಒಂದು ಚಮಚ ಅನ್ಕಿರಿ ಇಷ್ಟಾದ್ರೆ ಸಾಕು ನೋಡಿರಿ ನಮಗೆ ಖಾರ ಅನ್ಕಿರಿ ನೀರು ನೋಡಿರಿ ಇಷ್ಟೆಲ್ಲ ನೀರು ಬಿಟ್ಟದ ನೀರೇ ಹಾಕಿಲ್ಲ ನೋಡಿರಿ ನಾನು ಮಟನ್ಗೆ ಲಿವರ್ ಅದು ನೋಡಿರಿ ಅದ್ರ ನೀರು ಬಿಟ್ಟ ನೋಡಿರಿ ತಾನೇ ಅದು ಅನ್ಕಿರಿ ಈಗ ಚಿಕನ್ ಸಾರಿಗೆ ಹಾಕಿದ ಮಸಾಲೆ ಉಳ್ದು ನೋಡಿರಿ ಇವಾಗ ಅನ್ಕಿರಿ ಮಟನ್ಗೆ ಲಿವರ್ಗೆ ಹಾಕಿಲೈತಿ ನೋಡಿರಿ ಇವಾಗ ಅಷ್ಟು ಚಂದ ಎಣ್ಣೆಗೆ ಮತ್ತು ಇದು ಮಸಾಲೆ ಅನ್ಕಿರಿ ಚಂದ ತಿರುತ್ ನೋಡಿರಿ ಇವಾಗ ತಿರುಗಿಸಿಂದ ನೋಡಿರಿ ನೀರು ಮತ್ತು ಎಲ್ಲ ಬತ್ತಲತ್ತದ ನೋಡಿರಿ ನೀರು ಗಟ್ಟಿ ಐತೆ ನೋಡಿರಿ ಇವಾಗ ಸ್ವಲ್ಪ 5 ನಿಮಿಷ ಕುದಿಲಕ್ಕೆ ಸಣ್ಣ ಉರಿದಾಗೆ ಬಿಡುತ್ತೆ ನೋಡಿರಿ ಕುದಿಬೇಕಲ್ಲ ಜಾಸ್ತಿ ಏನು ಕುದಿಯೋದೇನು ಬೇಕಾಗಿಲ್ಲ ರೀ ಇದಕ್ಕೇನು ಲಿವರ್ ಅದಲ್ರಿ ಮಟನ್ದು ಅದು ಬಡನೆ ಕುದೀತದೆ ನೋಡಿರಿ ಇವಾಗ ಮುಕ್ಕಷ್ಟು ರುಬ್ಬಿದ ಮಿಕ್ಸರ್ದಾಗ ನೀರು ಹಾಕಿಸಿಂದು ಹಾಕಿ ನೋಡಿರಿ ತಾಡೆ ಮುಕ್ಕನ್ಕಿರಿ ಸ್ವಲ್ಪ ಕುದಿಯೋ ಸಲಕ್ಕೆ ಮುಕ್ಕ ನೀರು ಹಾಕಿ ನೋಡಿರಿ ಅದು ಮಸಾಲೆ ತೊಳ್ಕೊಂಡು ಗೇಸಿಂದು ಸಣ್ಣನೇ ಉರಿ ಇಟ್ಕೊಂಡಿನಿ ನೋಡಿರಿ ಜಾಸ್ತಿ ಉರಿ ಇಟ್ಟರು ತಳ ಒತ್ತದ ರೀ ಅದ್ರ ಸಲುವಾಗಿ ಸಣ್ಣನೇ ಉರಿ ಇದಾಗಿ ಇಟ್ಕೊಂಡು ನೋಡಿರಿ ಇವಾಗ ಅನ್ಕಿರಿ ಮುಚ್ತು ನೋಡಿರಿ ಮುಚ್ಚಿಗೇಸಿಂದ ಅನ್ಕಿರಿ ಇಷ್ಟು ನಿಂಬೆಕಾಯಿ ಮಸಾಲೆ ಹಾಕಿ ನೋಡಿರಿ ಲಾಸ್ಟಿಗೆ ಕೊತ್ತಂಬರಿ ಏನು ತಂದಿಲ್ಲ ರೀ ಯಜಮಾನ್ರು ಅದ್ರ ಸಲುವಾಗಿ ಕೊತ್ತಂಬರಿ ಹಾಕಿಲ್ಲ ನೋಡಿರಿ ಇವಾಗ ನಿಂಬೆಕಾಯಿ ಹಿಂಡತ್ ನೋಡಿರಿ ಒಂದು ಅರ್ಧ ಇಷ್ಟು ಅರ್ಧ ನಿಂಬೆಕಾಯಿ ಇಷ್ಟು ಒಂದು ಮಸಾಲೆ ಹಾಕ್ಯಂದು ಗೇಸಿಂದ ಆಯ್ತು ನೋಡಿರಿ ರೆಡಿ ಐತೆ ನೋಡಿರಿ ಚಂದ ಎಣ್ಣೆ ಬಿಡ್ಲಕ್ಕೆ ನೋಡಿರಿ ಮಟನ್ ಲಿವರ್ ರೆಡಿ ಐತೆ ನೋಡಿರಿ ಗ್ರೇವಿ ನೋಡಿರಿ ಚಿಕನ್ ಸಾರನ್ನ ರೆಡಿ ಆಯಿತು ಮಟನ್ ಗ್ರೇವಿ ಲಿವರ್ ಗ್ರೇವಿನ ರೆಡಿ ಐತೆ ನೋಡಿರಿ ಮಸ್ತ್ ಅಂದ್ರೆ ಮಸ್ತ್ ಬರ್ತದೆ ನೋಡಿರಿ ನೀವು ಒಂದು ಸರ್ತಿ ಈ ಥರ ಮಾಡ್ಕೊಂಡು ಊಟ ಮಾಡಿರಿ ನೀವು ಚಂದ ಬಂದ ನೋಡಿರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಒಂದು ಸರ್ತಿ ಮನೆಯಾಗ ಟ್ರೈ ಮಾಡಿ ಫ್ರೆಂಡ್ಸು ಈ ಥರ ಇವತ್ತಿನ ಲಾಗ್ ಇಲ್ಲಿಗೆ ನೋಡಿರಿ ಎಂಡ್ ಮಾಡ್ತೀನಿ ನೋಡಿರಿ